ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಜೂಜಾಡುತ್ತಿದ್ದ ಆರೋಪದಲ್ಲಿ ಪೊಲೀಸ್ ವಶದಲ್ಲಿದ್ದ ವ್ಯಕ್ತಿ ಠಾಣೆಯಲ್ಲಿ ಸಾವು. ಠಾಣೆ ಮುಂದೆ ಶವವಿಟ್ಟು ಕುಟುಂಬಸ್ಥರಿಂದ ಪ್ರತಿಭಟನೆ. ಸಾರಿಗೆ ಸಂಚಾರ ಉತ್ತಮಗೊಳಿಸುವ ಕನಸು ನನಸು. ಕೈಲಾಸಗಿರಿ ನಗರ ಸಾರಿಗೆ ಬಸ್ಗಳಿಗೆ ಚಿಂತಾಮಣಿಯಲ್ಲಿ ಚಾಲನೆ ನೀಡಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿಕೆ. 5 ದಿನಗಳಿಂದ ಡಿಸಿ ಕಚೇರಿ ಮುಂದೆ ಹೂಡಿರುವ ಗುಡಾರದಲ್ಲೇ ಯುಗಾದಿ ಹೊಸ ತುಡುಕು ಆಚರಣೆ. ರೈತ ವೇದಿಕೆಯಲ್ಲಿ ನೃತ್ಯ ಮಾಡಿ ಸಾಥ್ ನೀಡಿದ ರೈತ ಮಕ್ಕಳು. ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿರುವ ಗೋಡನ್ಗಳ ಮೇಲೆ ತಹಸೀಲ್ದಾರ್ ಸಿಗ್ಬತುಲ್ಲಾ ನೇತೃತ್ವದಲ್ಲಿ ದಾಳಿ. 64 ಗ್ಯಾಸ್ ಸಿಲಿಂಡರ್ಗಳು ವಶಕ್ಕೆ. ವಾರ್ತೆಗಳ ವಿವರ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಇಸ್ಪಿಟ್ ಆಟ ಆಡುತ್ತಿದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ 5ರನ್ನ ಪೊಲೀಸರು ಠಾಣೆಗೆ ಕರೆದುಕೊಂಡು ಬಂದಿದ್ದು, ಅದರಲ್ಲಿ ಓರ್ವ ವ್ಯಕ್ತಿ ಠಾಣೆಯಲ್ಲಿ ಮೃತಪಟ್ಟಿದ್ದಾನೆ. ಇದಕ್ಕೆ ಪೊಲೀಸರೇ ಕಾರಣವೆಂದು ತುಮಕೂರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಳಿಯೂರು ಪೊಲೀಸ್ ಠಾಣೆ ಎದುರು ಗುರುವಾರ ರಾತ್ರಿ ಯಲನಾಡು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಯಳನಾಡು ಗ್ರಾಮದಲ್ಲಿ ಇಸ್ಪೀಟ್ ಆಡ್ತಾ ಇದ್ರು. ಸ್ಥಳಕ್ಕೆ ಬಂದ ಪೊಲೀಸರು 5ರನ್ನ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ಇದರಲ್ಲಿ 50 ವರ್ಷದ ಕಾಂತರಾಜು ಸಹ ಇದ್ದ. ವಿಚಾರಣೆ ಬಳಿಕ ಹೊರಬಂದ ಕಾಂತರಾಜು ತೀವ್ರ ಅಸ್ವಸ್ಥನಾಗಿ ಠಾಣೆ ಮುಂದೆಯೇ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದ್ದು ಆತ ಮೃತಪಟ್ಟಿದ್ದಾನೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಪೊಲೀಸರು ಹೊಡೆದಿರೋದ್ರಿಂದಲೇ ಆತ ಮೃತಪಟ್ಟಿದ್ದಾನೆ ಅಂತ ಆರೋಪಿಸಿ ಠಾಣೆ ಮುಂದೆ ಶವ ಇಟ್ಟು ಗುರುವಾರ ರಾತ್ರಿ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ, ಶಾಸಕ ಕೆಎಸ್ ಕಿರಣ್ ಕುಮಾರ್, ಎಸ್ಪಿ ಕೆವಿ ಅಶೋಕ್ ಠಾಣೆಗೆ ಭೇಟಿ ನೀಡಿದ್ರು. ಸ್ಥಳದಲ್ಲಿ ಪರಿಸ್ಥಿತಿ ಬಿಗುವಿನಿಂದ ಕೂಡಿದೆ. ಶವವನ್ನು ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದ್ದು, ಹುಲಿಯಾರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉತ್ತಮ ಸೇವೆಯನ್ನು ಒದಗಿಸಬೇಕೆಂಬ ಉದ್ದೇಶದಿಂದ ಕೈಲಾಸಗಿರಿ ಚಿಂತಾಮಣಿ ನಗರ ಸಾರಿಗೆ ಸಂಚಾರಕ್ಕೆ ಇಂದು ಚಾಲನೆ ನೀಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಪ್ರಯಾಣಿಕರು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಕೈಲಾಸಗಿರಿ ಸಾರಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ನಗರ ಬಸ್ ನಿಲ್ದಾಣದಿಂದ ಸಂಚರಿಸುವ 5 ಕೈಲಾಸಗಿರಿ ಸಾರಿಗೆ ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರಿಗೆ ಸಂಚಾರಕ್ಕೆ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಾತನಾಡಿ, 2012ರಲ್ಲೇ ಚಿಂತಾಮಣಿ ನಗರದಲ್ಲಿ ನಗರ ಸಾರಿಗೆ ಸಂಚಾರವನ್ನು ಪ್ರಾರಂಭ ಮಾಡಬೇಕೆಂಬ ಕನಸು ಕಂಡಿದ್ದೆ. ಆ ಕನಸು ಇದೀಗ ನನಸಾಗುತ್ತಿದ್ದು, ಪ್ರತಿನಿತ್ಯ ಪ್ರಯಾಣಿಕರಿಂದ ಬಸ್ಗಳ ಸಮಸ್ಯೆಗಳ ಹಲವಾರು ದೂರುಗಳು ನನಗೆ ಬರುತ್ತಿದ್ದವು. ಸಂಚಾರ ದಟ್ಟಣೆ ಹಾಗೂ ಪ್ರಯಾಣಿಕರ ವಿದ್ಯಾರ್ಥಿಗಳ ಸಮಸ್ಯೆಗಳ ಹಿತದೃಷ್ಟಿಯಿಂದ ಅವರೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಬೇಕೆಂಬ ಸದುದ್ದೇಶದಿಂದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರ ಬಳಿ ಮಾತನಾಡಿ, ಮೊದಲನೇ ಹಂತವಾಗಿ 5 ಬಸ್ಗಳನ್ನು ಪಡೆದು 5 ಮಾರ್ಗಗಳಲ್ಲಿ ಕೈಲಾಸಗಿರಿ ನಗರ ಸಾರಿಗೆ ಸಂಚಾರಕ್ಕೆ ಇಂದು ಚಾಲನೆ ನೀಡಲಾಗುತ್ತಿದೆ. ಮೊದಲನೇ ಹಂತವಾಗಿ ಶಿಡ್ಲಘಟ್ಟ ಎಚ್ ಮಾರ್ಗ, ಚಿಂತಾಮಣಿ ಶಿಡ್ಲಘಟ್ಟ ಮಾರ್ಗ, ಚಿಂತಾಮಣಿ ಪೆದ್ದೂರು ಮಾರ್ಗ, ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ, ಚಿಂತಾಮಣಿ ದಿಬ್ಬುರಹಳ್ಳಿ ಮಾರ್ಗಗಳಿಗೆ ಚಾಲನೆ ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಮತ್ತೆ 5 ನೂತನ ಮಾರ್ಗಗಳಿಗೆ ಚಾಲನೆ ನೀಡಲಾಗುವುದು ಎಂದರು. ಆದರೂ ಈಗ ನಾವಿನ್ನ ಹೆಚ್ಚುವರಿ ಬಸ್ ಕೇಳ್ತಾ ಇದ್ದೀವಿ.
ಆದಷ್ಟು ಬೇಗ ಬಸ್ಸುಗಳು ಒದಗಿಸುವಂಥ ಕೆಲಸವನ್ನು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೊಮ್ಮೆ ಏನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಕೈಲಾಸಗಿರಿ ನಗರ ಸಾರಿಗೆ ವ್ಯವಸ್ಥೆಯನ್ನು ದಯವಿಟ್ಟು ತಾವು ಬಳಸಬೇಕು. ಇದನ್ನು ಇದರ ಯಶಸ್ಸು ನೋಡಿಕೊಂಡು ಬೇರೆ ಮಾರ್ಗದಲ್ಲೂ ನಾವು ಅದನ್ನು ಈಗೇನು 5 ಮಾಡಿದ್ದೀವಿ, ಇನ್ನು 5 ಮಾಡ್ತೀವಿ. ಅದಾದ ನಂತರ ಇನ್ನೇನಾದರೂ ಒತ್ತಡ ಇದ್ದರೆ ಬೇರೆ ಇನ್ನೇನಾದರೂ ರೂಟಲ್ಲಿ ಮಾಡೋಂಗಿದ್ರೆ ಮುಂದೆ ಅದಕ್ಕೂ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಇದು ಇಲ್ಲಿಗೆ ನಿಲ್ಲಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗೇಂದ್ರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜಂಗಮ ಶೀಗೆಹಳ್ಳಿ ಮುನಿನಾರಾಯಣಪ್ಪ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್, ಡಿವೈಎಸ್ಪಿ ಮುರಳೀಧರ್, ಚಿಂತಾಮಣಿ ಘಟಕದ ವ್ಯವಸ್ಥಾಪಕಿ ಸರಿತಾ, ಪೌರಾಯುಕ್ತೆ ಜಿಎನ್ ಚಲಪತಿ, ಇಒ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 13 ಗ್ರಾಮಗಳ ರೈತರ ಜಮೀನುಗಳನ್ನು ಕೈಗಾರಿಕೆಗಳನ್ನಾಗಿ ಅಭಿವೃದ್ಧಿಗೆ ಕಸಿದುಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಕಳೆದ 5 ದಿನಗಳಿಂದ ರೈತರು ಹಗಲು ರಾತ್ರಿ ಎನ್ನದೇ ಅನಿರ್ದಿಷ್ಟಾವಧಿಯನ್ನು ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂದೆ ನಡೆಸುತ್ತಿದ್ದಾರೆ. ನಿನ್ನೆ ಯುಗಾದಿ, ಇಂದು ಯುಗಾದಿ ಹೊಸತೊಡಕು ಇರುವುದರಿಂದ ತಮ್ಮ ಮನೆಗಳಿಗೆ ಹೋಗದೆ ಬಿಡಾರದಲ್ಲಿ ಕೋಳಿ ಮಾಂಸ, ರಾಗಿ ಮುದ್ದೆ ಊಟ ತಯಾರಿಸಿ ಇಲ್ಲೇ ಉಂಡು ಪ್ರತಿಭಟನೆ ಮುಂದುವರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 13 ಗ್ರಾಮಗಳ ರೈತರ ಜಮೀನುಗಳನ್ನು ಕೈಗಾರಿಕೆಗಳನ್ನಾಗಿ ಅಭಿವೃದ್ಧಿಗೆ ಕಸಿದುಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಕಳೆದ 5 ದಿನಗಳಿಂದ ರೈತರು ಹಗಲು ರಾತ್ರಿ ಎನ್ನದೇ ಅನಿರ್ದಿಷ್ಟಾವಧಿ ಧರಣಿಯನ್ನು ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂದೆ ನಡೆಸುತ್ತಿದ್ದಾರೆ. ನಿನ್ನೆ ಯುಗಾದಿ, ಇಂದು ಯುಗಾದಿ ಹೊಸತೊಡಕು ಇದ್ರೂ ತಮ್ಮ ಮನೆಗಳಿಗೆ ಹೋಗದೆ ಬಿಡಾರದಲ್ಲೇ ಕೋಳಿ ಮಾಂಸ, ರಾಗಿ ಮುದ್ದೆ ಊಟ ತಯಾರಿಸಿ ಇಲ್ಲೇ ಉಂಡು ಪ್ರತಿಭಟನೆ ಮುಂದುವರಿಸಿದ್ರು. ಇಂದು ನಡೆದ ಪ್ರತಿಭಟನೆಯಲ್ಲಿ ರೈತರು, ಮಕ್ಕಳು ಭಾಗವಹಿಸಿ ವೇದಿಕೆಯಲ್ಲಿ ನೃತ್ಯ ಮಾಡಿ ತಮ್ಮ ಅಪ್ಪ ಅಮ್ಮಂದಿರ ಕೋಪ ತಾಪ ಹೋರಾಟಕ್ಕೆ ಒಂದಿಷ್ಟು ಮೈಂಡ್ ರಿಲೀಫ್ಗೆ ಅವಕಾಶ ಮಾಡಿಕೊಟ್ರು. ಆಮೇಲೆ ತಮ್ಮ ಪೋಷಕರೊಟ್ಟಿಗೆ ಕೋಳಿ ಸಾರು, ಮುದ್ದೆ ಊಟ ಸವಿದು ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಈತ 5 ದಿನವಾದರೂ ಇನ್ನು ಜಿಲ್ಲಾಡಳಿತ ರೈತರ ಹೋರಾಟವನ್ನ ಗಂಭೀರವಾಗಿ ಪರಿಗಣಿಸದ ಹಿನ್ನೆಲೆಯಲ್ಲಿ ನಾಳೆಯಿಂದ ಈ ಹೋರಾಟ ಇನ್ನಷ್ಟು ಗಂಭೀರತೆ ಪಡೆದುಕೊಳ್ಳಲಿದೆ ಎಂದು ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಸೇರಿ ಪದಾಧಿಕಾರಿಗಳು ಸುಳಿವು ನೀಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ.
ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶುಕ್ರವಾರ ಗುಡಿಬಂಡೆ ಪಟ್ಟಣದಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಅವರ ನೇತೃತ್ವದಲ್ಲಿನ ಅಧಿಕಾರಿಗಳ ತಂಡವು ಅಕ್ರಮವಾಗಿ ದಾಸ್ತಾನು ಮಾಡಿದ ಗ್ಯಾಸ್ ಗೋಡನ್ಗಳಿಗೆ ದಿಢೀರನೆ ದಾಳಿ ಮಾಡಿದ್ರು. ಒಟ್ಟು 3 ಕಡೆ ದಾಳಿ ಮಾಡಿದ್ದು, ದಾಳಿಯ ವೇಳೆ HP ಗ್ಯಾಸ್ ಹಾಗೂ ಇಂಡಿಯನ್ ಗ್ಯಾಸ್ ಸಿಲಿಂಡರ್ಗಳು ಪತ್ತೆಯಾದವು. ಒಟ್ಟು 64 ಗ್ಯಾಸ್ ಸಿಲಿಂಡರ್ಗಳು ಪತ್ತೆಯಾಗಿವೆ. ಇವುಗಳಲ್ಲಿ ಕೆಲವು ಗ್ಯಾಸ್ ತುಂಬಿದ ಸಿಲಿಂಡರ್ಗಳು, ಕೆಲವು ಖಾಲಿ ಸಿಲಿಂಡರ್ಗಳು. ಶುಕ್ರವಾರ ಗುಡಿಬಂಡೆ ಪಟ್ಟಣದಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಅವರ ನೇತೃತ್ವದಲ್ಲಿನ ಅಧಿಕಾರಿಗಳ ತಂಡವು ಅಕ್ರಮವಾಗಿ ದಾಸ್ತಾನು ಮಾಡಿದ ಗ್ಯಾಸ್ ಗೋಡನ್ಗಳಿಗೆ ದಿಢೀರನೆ ದಾಳಿ ಮಾಡಿದರು. ಒಟ್ಟು 3 ಕಡೆ ದಾಳಿ ಮಾಡಿದ್ದು, ದಾಳಿಯ ವೇಳೆ HP ಗ್ಯಾಸ್ ಹಾಗೂ ಇಂಡಿಯನ್ ಗ್ಯಾಸ್ ಸಿಲಿಂಡರ್ಗಳು ಪತ್ತೆಯಾದವು. ಒಟ್ಟು 64 ಗ್ಯಾಸ್ ಸಿಲಿಂಡರ್ಗಳು ಪತ್ತೆಯಾಗಿವೆ. ಇವುಗಳಲ್ಲಿ ಕೆಲವು ಗ್ಯಾಸ್ ತುಂಬಿದ ಸಿಲಿಂಡರ್ಗಳು, ಕೆಲವು ಖಾಲಿ ಸಿಲಿಂಡರ್ಗಳು. ಜನಸಾಮಾನ್ಯರು ಗ್ಯಾಸ್ ಸಿಲಿಂಡರ್ಗಳು ಸಿಗದೆ, ಅವುಗಳು ಬುಕ್ ಆಗದೆ ಅನೇಕ ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಮತ್ತೊಂದೆಡೆ ರಾಶಿಗಟ್ಟಲೆ ಸಿಲಿಂಡರ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿರುವುದು ಪತ್ತೆಯಾಗುತ್ತಿವೆ. ತಾಲೂಕಿನ ಅನೇಕ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಸೌದೆಗಳನ್ನು ಬಳಸಿ ಊಟ ತಿಂಡಿಗಳನ್ನು ಮಾಡಿ ಗ್ರಾಹಕರಿಗೆ ಕೊಡುತ್ತಿದ್ದಾರೆ. ಇಲ್ಲಿ ದುಬಾರಿ ಹಣಕ್ಕೆ ಸಿಲಿಂಡರ್ಗಳನ್ನು ಮಾರಾಟ ಮಾಡುತ್ತಿರುವುದರ ಬಗ್ಗೆ ಸಾರ್ವಜನಿಕರು ಆರೋಪಗಳನ್ನು ಮಾಡಿದ್ರು. ಇನ್ನು ಗ್ಯಾಸ್ ಸಿಲಿಂಡರ್ಗಳ ಅಕ್ರಮ ದಾಸ್ತಾನುಗಳ ಮೇಲೆ ದಾಳಿ ಮಾಡಿ ಮಾತನಾಡಿದ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ನಮಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ 3 ಜಾಗಗಳ ಕಡೆ ದಾಳಿ ಮಾಡಿದರೆ ಅಕ್ರಮವಾಗಿ ದಾಸ್ತಾನು ಮಾಡಿದ ಸಿಲಿಂಡರ್ಗಳು ಪತ್ತೆಯಾಗಿವೆ ಎಂದು ತಿಳಿಯಿತು. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ಸಹ ನಾವು 2ನೇ ಗೋಡನ್ ಅಂದರೆ ಬ್ರಾಹ್ಮಣಹಳ್ಳಿ ರೋಡಲ್ಲಿ ಊರಾಚೆ ನಿಂತಕ್ಕಂತಹ ಒಂದು ಗೋಡನ್, ಆ ಗೋಡನ್ನಲ್ಲಿ ನಮ್ಮ ಜಯಚಂದ್ರ ಅಂತ ಹೇಳ್ಬಿಟ್ಟು ಅವರು ಗೋಡನಲ್ಲಿ ಒಂದು 10 empty ಸಿಲಿಂಡರ್ಸ್ ಇಟ್ಕೊಂಡಿದ್ರು. ಅದನ್ನ ನಮಗೂ ಸಹ ನಿನ್ನೆ ಇನ್ಫಾರ್ಮೇಶನ್ ಗೊತ್ತಾಯ್ತು. ಈಗ ಎಲ್ಲಿ ತೊಗೊಂಡ್ಬರ್ತಾರೆ ಅಂತ ಲಾಕ್ ಇತ್ತು. ಆ ಲಾಕನ್ನು ತೆಗೆಸಿಬಿಟ್ಟು ಇವತ್ತಿನ ನಾವು ಪೊಲೀಸರು ಸಮ್ಮುಖದಲ್ಲಿ ಇವತ್ತೊಂದು ರೈಡ್ ಮಾಡಿದ್ದೀವಿ. 10 ಡೊಮೆಸ್ಟಿಕ್ ಸಿಲಿಂಡರ್ಗಳು ಖಾಲಿ ಇರ್ತಕ್ಕಂತಹ ನಮಗೆ ಸಿಕ್ಕಿದೆ. ಒಟ್ಟಾರೆ ಇವತ್ತು ಅಲ್ಲೊಂದು 2 ಗಂಟೆಗೆ ನಾವು ರೆಡಿ ಮಾಡಿದ್ದೀವಿ. ಇವತ್ತೊಂದು ಸಹ ಒಟ್ಟಾರೆ 64 ಸಿಲಿಂಡರ್, ಅದರಲ್ಲಿ 35 ಫುಲ್ ಇತ್ತು. ಉಳಿದಿರ್ತಕ್ಕಂತಹ ಎಲ್ಲ ಖಾಲಿ ಇದು ಮಾಡಿದ್ವಿ. ಈಗ ಇದನ್ನ ಸೀಸ್ ಮಾಡಿ ನಾವು ಫುಡ್ ಇನ್ಸ್ಪೆಕ್ಟರ್ಗೆ, ಫುಡ್ ಡಿಪಾರ್ಟ್ಮೆಂಟ್ಗೆ ನಾವು ಇದು ಮಾಡ್ತೀವಿ. ಪ್ರಕರಣ ದಾಖಲಾಗುತ್ತೆ. ಈ ಎಲ್ಲ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದು ಸಂಬಂಧಪಟ್ಟವರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಮೇಲಾಧಿಕಾರಿಗಳ ಮಾಹಿತಿಗೆ ರವಾನಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರಕ್ಷಕ ಉಪ ನಿರೀಕ್ಷಕ ಗಣೇಶ್, ಉಪ ತಹಸೀಲ್ದಾರ್ ನಟೇಶ್, ಸೋಮೇನಹಳ್ಳಿ ಹೋಬಳಿ RI ಸುರೇಶ್ ನಾಯಕ್, ಆರ ನಿರೀಕ್ಷಕಿ ಪುಷ್ಪಾವತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ದೇವನಹಳ್ಳಿ ಪಟ್ಟಣದ ಬೊಮ್ಮವರದ ರಸ್ತೆಯಲ್ಲಿರುವ ಪ್ರಾರ್ಥನಾ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಅಲ್ಲಾಹುಗೆ ಸಾಮೂಹಿಕ ಪ್ರಾರ್ಥನೆಯನ್ನು ನೆರವೇರಿಸುವುದರ ಮೂಲಕ ರಂಜಾನ್ ಹಬ್ಬದ ಈದ್ ಉಲ್ ಫಿತರ್ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಮುಸ್ಲಿಂ ಸಮುದಾಯದವರಿಗೆ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾದ ರಂಜಾನ್ ಹಬ್ಬವು ಇಸ್ಲಾಂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದು, ಈ ಹಬ್ಬದಲ್ಲಿ ಈದ್ಗಾ ಮೈದಾನಕ್ಕೆ ತೆರಳಿ ಜಾಮಿಯಾ ಮಸ್ಜಿದ್, ಅಹ್ಲೆ ಹದೀಸ್ ಮಸೀದಿಯ ಜಮಾಯತ್ನರವರು ಮತ್ತು ಮುಸಲ್ಮಾನರು ಸಾಮೂಹಿಕ ಪ್ರಾರ್ಥನೆಯನ್ನು ಅಲ್ಲಾಹುವಿಗೆ ಸಲ್ಲಿಸೋದರ ಮೂಲಕ ಆಚರಿಸಿದ್ದು ವಿಶೇಷವಾಗಿತ್ತು. ಮಹಿಳೆಯರು ಸಹ ಈದ್ಗಾ ಮೈದಾನದಲ್ಲಿ ಪ್ರತ್ಯೇಕವಾಗಿ ಈದ್ ನಮಾಜ್ ನೆರವೇರಿಸಿದರು. ಜಾಮಿಯಾ ಮಸೀದಿಯ ಮುಖಂಡ ಶಬೀರ್ ಮಾತನಾಡಿ, ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಧಾರ್ಮಿಕ ಸಂಪ್ರದಾಯ ಇದಾಗಿದೆ. ದೇವನಹಳ್ಳಿಯಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆಯುವಂತೆ ಇಲ್ಲಿಯೂ ಸಹ ಹಬ್ಬ ಆಚರಣೆ ಮಾಡಲಾಗುತ್ತಿದೆ. ಮಹಿಳೆಯರು, ಮಕ್ಕಳು ಸಹ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಅಂದರು. ನಾವು ಇಲ್ಲಿ ಬಂದು ಬೊಮ್ಮಾರ ಅಂತೇಳಿ ಒಂದು ಅರಣ್ಯ ಪ್ರದೇಶ ಇದೆ. ಆ ಒಂದು ಪ್ರದೇಶದಲ್ಲಿ ಎಲ್ಲ ಒಂದು ಸಾವಿರಾರು ಜನ ಸಂಖ್ಯೆಯಲ್ಲಿ ಜಮಾಯಾಗಿ ಅಲ್ಲಾಹನ ಹತ್ರ ನಾವು ಭಿಕ್ಷೆ ಏನೊಂದು ತಿಂಗಳೆಲ್ಲ ನಾವು ಉಪವಾಸ ಇದ್ದು ಇವತ್ತಿನ ದಿನ ನಾವು ಅಲ್ಲಾಹನ ಹತ್ರ ಭಿಕ್ಷೆ ಬೇಡೋಕ್ಕೆ ಇವತ್ತು ಬಂದಿದ್ದೀವಿ. ವೇತನಲ್ಲ, ನಾವು ಕೊಟ್ಟಿರೋ ಒಂದು ಕ್ಷಮ, ಒಂದು ಅವರು ಏನಿರ್ತೀವಿ, ರಾತ್ರಿ ಎಲ್ಲ ಜಾಗರಣೆ ಮಾಡಿ ನಮಾಜ್ ಏನು ಮಾಡಿರ್ತೀವಿ, ಇಡೀ ಪ್ರಪಂಚಕ್ಕೋಸ್ಕರ, ನಮಗೋಸ್ಕರ ಅಲ್ಲ, ಇಡೀ ಪ್ರಪಂಚದ ಜನಗಳಿಗೋಸ್ಕರ ನಾವು ಅಲ್ಲಾಹನ ಹತ್ರ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾವು ಬೇಡ್ಕೊಳಕ್ಕೆ ಇವತ್ತು ಇಲ್ಲಿ ಸೇರಿದ್ದೀವಿ. ಇದೇ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷ ಖುದ್ದೂಸ್ ಪಾಷಾ ಅವರು ಮಕ್ಕ ಯಾತ್ರೆಯಲ್ಲಿರೋದ್ರಿಂದ ಅಲ್ಲಿಂದಲೇ ಜಮಾಯತ್ಗೆ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು.
ಈ ವೇಳೆ ಮುಖಂಡರಾದ MS ಇಬ್ರಾಹಿಂ, ಡಾಕ್ಟರ್ ಶಫೀಕ್ ಅಹಮದ್, ಅಬ್ದುಲ್ ಜಬಾರ್, ಯುವ ಮುಖಂಡರಾದ ಸುಶೀಲ್, ಹೈದರ್, ಹಾರಿಫ್, ಬೆಳ್ಳುಳ್ಳಿ ಬಾಬು, ಜಾಮಿಯಾ ಮಸೀದಿಯ ಜಮಾಯತವರು, ಮಹಿಳೆಯರು, ಮಕ್ಕಳು ಹಾಜರಿದ್ದರು. ಹೈದರ್ ಸಾಬ್, E-News TV, ದೇವನಹಳ್ಳಿ. ಶ್ರೀ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 100 ವರ್ಷಗಳ ಇತಿಹಾಸ ಹೊಂದಿರುವ ಉಟ್ಲು ಜಾತ್ರಾ ಮಹೋತ್ಸವ ಶುಕ್ರವಾರ ಭಕ್ತಿ ಭಾವ ಮತ್ತು ಸಂಭ್ರಮದಿಂದ ನೆರವೇರಿತು. ಎತ್ತರದ ಮರದ ಕಂಬದ ಮೇಲೆ ನಿರ್ಮಿಸಿದ ತಿರುಗುವ ತೊಟ್ಟಿಲಿನಲ್ಲಿ ಕುಳಿತು ಉದ್ದವಾದ ಹಗ್ಗಕ್ಕೆ ಕಟ್ಟಿದ ತೆಂಗಿನಕಾಯಿ ಒಡೆಯುವ ವಿಶಿಷ್ಟ ಕ್ರೀಡೆ ನೆರೆದಿದ್ದವರಿಗೆ ಮನರಂಜನೆ ನೀಡಿತ್ತು. ಗುಡಿಬಂಡೆ ತಾಲೂಕಿನ ದಿನ್ನಹಳ್ಳಿ ಗ್ರಾಮದ ಶ್ರೀ ಪಾತಾಳೇಶ್ವರ ಸ್ವಾಮಿಯ ಉಟ್ಲು ಜಾತ್ರಾ ಮಹೋತ್ಸವ ಶುಕ್ರವಾರ ಅದ್ದೂರಿಯಾಗಿ ನಡೆಯಿತು. ಉಟ್ಲು ಜಾತ್ರಾ ಮಹೋತ್ಸವದ ಅಂಗವಾಗಿ 106 ವರ್ಷಗಳ ಇತಿಹಾಸ ಇರುವ ಪಾತಾಳೇಶ್ವರ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆ ದೇವರಿಗೆ ಅಭಿಷೇಕ, ಪಂಚಾಮೃತ, ತೀರ್ಥ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಉಟ್ಲು ಪರಿಷೆಯಲ್ಲಿ 106 ಸಂಖ್ಯೆಯಲ್ಲಿ ಯುವಕ ಯುವತಿಯರು, ಹಿರಿಯರು ಮತ್ತು ಮಹಿಳೆಯರು ಭಾಗವಹಿಸಿ ಸಡಗರ ಸಂಭ್ರಮದಿಂದ ಜನರು ಒಂದೆಡೆ ಸೇರಿ ಉಟ್ಲು ಜಾತ್ರೆಯನ್ನು ಆಚರಿಸಿದರು. ಎತ್ತರದ ಮರದ ಕಂಬದ ಮೇಲೆ ನಿಂತಿರುವ ತಿರುಗುವ ತೊಟ್ಟಿಲಿನಲ್ಲಿ ಕೆಲವು ಜನರು ಕುಳಿತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ಒಡೆಯುವುದು ಇಲ್ಲಿನ ಜಾತ್ರೆಯ ವಿಶೇಷ. 16 ಯುವಕರು ಉದ್ದನೆಯ ದೊಣ್ಣೆ ಕೋಲುಗಳನ್ನು ಹಿಡಿದು ಕಾಯಿ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಕಾಯಿ ವೇಗವಾಗಿ ವಿವಿಧ ಎತ್ತರಗಳಲ್ಲಿ ತಿರುಗಿಸಲ್ಪಡುವ ತೆಂಗಿನಕಾಯಿ ಒಡೆಯುವುದು ಒಂದು ಮನರಂಜನೆಯಾಗಿತ್ತು. ದಿನ್ನಹಳ್ಳಿ ಶ್ರೀ ಪಾತಾಳೇಶ್ವರ ಸ್ವಾಮಿ ಸೇವಾ ಸಮಿತಿಯ ಹಾಗೂ ದಿನ್ನಹಳ್ಳಿ ಗ್ರಾಮಸ್ಥರಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮಂಜುನಾಥ್ ಬಿ, E-News TV, ಗುಡಿಬಂಡೆ. ಕಳೆದ 1 ತಿಂಗಳಿನಿಂದ ಉಪವಾಸವಿದ್ದು ಪರಿಶುದ್ಧ ಪ್ರಾರ್ಥನೆ ನಡೆಸಿದ ಮುಸ್ಲಿಂ ಬಾಂಧವರ ಉಪವಾಸಕ್ಕೆ ಇಂದು ತೆರೆ ಬೀಳಲಿದ್ದು, ನಾಳೆ ಪವಿತ್ರ ರಂಜಾನ್ ಹಬ್ಬದ ದಿನವಾದ ಈದ್ ಉಲ್ ಫಿತರ್ ಆಚರಣೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಮುಸ್ಲಿಂ ಬಾಂಧವರು ಮಾರ್ಚ್ 21 ಶನಿವಾರ ವಿಜೃಂಭಣೆಯಿಂದ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಲಿದ್ದಾರೆ ಎಂದು ಜಮಾಅತೆ ಆಲ್ಮೆ ಸಮಿತಿ ಪ್ರಕಟಿಸಿದೆ. ಕಳೆದ 1 ತಿಂಗಳ ಕಾಲ ಮುಸ್ಲಿಂ ಸಮುದಾಯದವರು ಉಪವಾಸ ವ್ರತ ಆಚರಿಸಿ ದಾನ ಧರ್ಮಗಳಲ್ಲಿ ತೊಡಗಿ ಭಕ್ತಿ ಹಾಗೂ ಶಾಂತಿಯುತವಾಗಿ ಪವಿತ್ರ ರಂಜಾನ್ ತಿಂಗಳನ್ನು ಕಳೆದಿದ್ದಾರೆ. ಶುಕ್ರವಾರ ರಂಜಾನ್ ಕೊನೆಯ ದಿನ ಶನಿವಾರ ಈದ್ ಉಲ್ ಫಿತರ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆಸಿದ್ದಾರೆ. ಬಿಸಿಲಿನ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಮೂಹಿಕ ಪ್ರಾರ್ಥನೆ ವೇಳೆ ಯಾರಿಗೂ ತೊಂದರೆಯಾಗದಂತೆ ಈದ್ಗಾ ಮೈದಾನ ಹಾಗೂ ನಗರದ ವಿವಿಧ ಮಸೀದಿಗಳಲ್ಲಿ ಸಮಯ ನಿಗದಿ ಮಾಡಲಾಗಿದೆ. ನಗರದ ಮಸೀದಿಗಳು ಮತ್ತು ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ 8 ಗಂಟೆಯಿಂದ 10:30ರವರೆಗೆ ಪ್ರಾರ್ಥನೆ ನಡೆಯಲಿದೆ. ಜಾಮಿಯಾ ಮಸೀದಿ ಬೆಳಗ್ಗೆ 8:30ಕ್ಕೆ, ಮಸ್ಜಿದ್ ಕುರ್ದ್ ಹಾಗೂ ಮಸ್ಜಿದ್ ನೂರಾನಿ 9 ಗಂಟೆಗೆ, ಮಸ್ಜಿದ್ ಹುಸೇನಿಯಾ ಮತ್ತು ಮಸ್ಜಿದ್ ಅಕ್ಸಾ 9:30ಕ್ಕೆ, ಈದ್ಗಾ ಮೈದಾನದಲ್ಲಿ 10:30ಕ್ಕೆ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ ಎಂದು ಸಮಿತಿ ತಿಳಿಸಿದೆ. ಇನ್ನು ಇಂದು ಉಪವಾಸದ ಕೊನೆಯ ದಿನವಾಗಿದ್ದು ಸಂಜೆ ಉಪವಾಸ ಮುರಿಯುವ ವೇಳೆ ಹಣ್ಣು, ಖೀರ್ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ದಾನಿಗಳು ಒದಗಿಸಿ ಜಾಮಿಯಾ ಮಸೀದಿಯಲ್ಲಿ ಪುಳಿಯೋಗರೆ, ಹಣ್ಣು, ಸಮೋಸ ಹಾಗೂ ತಂಪು ಪಾನೀಯ ವಿತರಿಸಿ ಉಪವಾಸ ಅಂತ್ಯಗೊಳಿಸಲಾಯಿತು. ನಂತರ ಪರಸ್ಪರ ಅಪ್ಪಿಕೊಂಡು ಪ್ರೀತಿ ಮತ್ತು ಶಾಂತಿಯ ಸಂದೇಶ ಹಂಚಿಕೊಂಡರು. ಸರ್, ಇವತ್ತಿಗೆ ನಮ್ಮ ರಂಜಾನ್ ಹಬ್ಬದ 30 ಉಪವಾಸಗಳು ಇವತ್ತು ಮುಕ್ತಾಯ ಆಯಿತು. ಆಮೇಲೆ ನಾಳೆ ಈದ್ ಉಲ್ ಫಿತರ್ ಅಂತ ನಾಳೆ ಹಬ್ಬ ನಾವೆಲ್ಲ ಸೇರಿ ಆಚರಣೆ ಮಾಡ್ತೀವಿ. ಮೊದಲದಾಗಿ ನಾನು ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬ ಶುಭಾಶಯಗಳು ಹೇಳ್ತಾ ಎಲ್ಲ ಕರ್ನಾಟಕ ಜನತೆಗೆ ನಾಳೆ ಒಂದು 8:30ಗೆ ಜಾಮಿಯಾ ಮಸ್ಜಿದಲ್ಲಿ ಅಲ್ಲಿ ಫಸ್ಟ್ ಹಾಫಲ್ಲಿ ಅಲ್ಲಿ ಬಂದು ನಮಾಜ್ ಇದೆ ಸರ್. ಎರಡನೇದು ಬಂದು 8:30ಗೆ ಮಸ್ಜಿದ್ ಕುರ್ದು BB ರೋಡಲ್ಲಿರೋದು ಮಸ್ಜಿದ್ ಕುರ್ದಲ್ಲಿದೆ. 9 ಗಂಟೆಗೆ ಈ ಮಸ್ಜಿದ್ ಹುಸೇನಿಯಾದಲ್ಲಿದೆ. ವರ್ಷಕ್ಕೊಮ್ಮೆ ಬರುವ ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆ ಧರಿಸುವುದು ರೂಢಿಯಾಗಿದೆ. ಶ್ವೇತ ಬಣ್ಣದ ಉಡುಪು ಹಾಗೂ ವಿವಿಧ ಬಣ್ಣದ ಟೋಪಿ ಧರಿಸಲು ಹೆಚ್ಚಿನರು ಬೆಂಗಳೂರು ನಗರಕ್ಕೆ ತೆರಳಿ ಖರೀದಿ ಮಾಡಿದ್ದಾರೆ. ಇನ್ನು ಕೆಲವರು ಸ್ಥಳೀಯ ಅಂಗಡಿಗಳಲ್ಲೇ ಬಟ್ಟೆ, ಟೋಪಿ ಹಾಗೂ ಸುಗಂಧದ ವಸ್ತುಗಳನ್ನು ಖರೀದಿಸಿದರು. ಹಬ್ಬದ ಹಿನ್ನೆಲೆಯಲ್ಲಿ ಅಂಗಡಿಗಳಲ್ಲಿ ಖರೀದಿದಾರರ ಸಂಚಾರ ಹೆಚ್ಚಾಗಿ ಕಂಡುಬಂತು.
ನಾಳಿನ ರಂಜಾನ್ ಆಚರಣೆ ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ಗೆ ಸಿದ್ಧತೆ ಮಾಡಿಕೊಂಡಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನಸಾಮಾನ್ಯರ ಜೀವನ ಶೈಲಿಯ ಆಚರಣೆಯಲ್ಲಿ ಉತ್ತಮ ಬೆಳವಣಿಗೆ ಬರುವ ರೀತಿಯಲ್ಲಿ ಬದಲಾವಣೆ ಕಾಣುವಂತಾಗಬೇಕು ಎಂದು ಪಂಚಾಯತ್ ರಾಜ್ ಮತ್ತು ಸ್ಥಳೀಯ ಸರ್ಕಾರದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ವಿಶೇಷ ವೀಕ್ಷಕ ಉಮಾಕಾಂತ್ ಹೇಳಿದರು. 0% malnutrition, I would request and I will find it out so that next time we'll increase number of words. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಮತ್ತು ಕನ್ನಮಂಗಲ ಗ್ರಾಮ ಪಂಚಾಯಿತಿಗಳಿಗೆ ಪಂಚಾಯತ್ ರಾಜ್ ಮತ್ತು ಸ್ಥಳೀಯ ಸರ್ಕಾರದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ವಿಶೇಷ ವೀಕ್ಷಕ ಉಮಾಕಾಂತ್ ಭೇಟಿ ನೀಡಿ ಜಾಲಿಗೆ ಗ್ರಾಮ ಪಂಚಾಯಿತಿಯು ದೇಶದಲ್ಲಿಯೇ ಉತ್ತಮ ಸ್ಥಾನದಲ್ಲಿದೆ. ಸ್ಥಳೀಯ ಸರ್ಕಾರಗಳ ಆಡಳಿತ ವೈಖರಿಗಳು, ಯೋಜನೆಗಳ ಅನುಷ್ಠಾನ, ಸರ್ಕಾರದ ಧ್ಯೇಯೋದ್ದೇಶಗಳನ್ನು ಸಾಕಾರಗೊಳಿಸುವಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರ ಹೆಚ್ಚು ಇದೆ. ಗ್ರಾಮೀಣ ಭಾಗದಲ್ಲಿ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಯಶಸ್ವಿಗೊಳಿಸುವುದರ ಮೂಲಕ ಸರ್ಕಾರದ ಆಶಯಗಳನ್ನು ಸಾಕಾರಗೊಳಿಸಬೇಕು ಎಂದರು. So you are lucky enough, you are already getting this advantage. 0% malnutrition, I would request. I was talking a bit. You might not have captured what I was. ಈ ವೇಳೆ ಜಾಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್ ಪ್ರಕಾಶ್ ಅವರು ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನ ಮತ್ತು ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಕೈಗೊಂಡ ಅನೇಕ ಕಾರ್ಯಕ್ರಮಗಳನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಯೋಜನಾ ನಿರ್ದೇಶಕ ಮೋಹನ್ ಕುಮಾರ್, ಪಿಡಿಒಗಳಾದ ಎಚ್ ಪ್ರಕಾಶ್, ಶ್ರೀನಿವಾಸ್ ಇನ್ನಿತರರು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕನ್ನಡ ಚಿತ್ರರಂಗದ ಮೇರು ನಟರಾಗಿದ್ದ ಪುನೀತ್ ರಾಜ್ಕುಮಾರ್ ರವರ ಸಾಮಾಜಿಕ ಸೇವೆ ಆದರ್ಶ ಇಂದಿನ ಯುವ ಜನರಿಗೆ ಪ್ರೇರಣೆಯಾಗಬೇಕು. ಆದ್ದರಿಂದ ಪ್ರತಿದಿನ ಅವರನ್ನು ಸ್ಮರಿಸಬೇಕು ಎಂದು ಅಭಿಮಾನಿ ಬಳಗದ ಕೆರೆ ಕತ್ತಿಗನೂರು ಸಿದ್ದಗಂಗೆಯ ಹೇಳಿದರು. ನೆಲಮಂಗಲ ತಾಲೂಕಿನ ಕೆರೆ ಕತ್ತಿಗನೂರು ಗ್ರಾಮದ ಹೊರವಲಯದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ 51ನೇ ಹುಟ್ಟುಹಬ್ಬ ಆಚರಣೆ ಹಾಗೂ ಬಿರಿಯಾನಿ ವಿತರಣೆಯ ನೇತೃತ್ವ ವಹಿಸಿ ಅಭಿಮಾನಿ ಬಳಗದ ಕೆರೆ ಕತ್ತಿಗನೂರು ಸಿದ್ದಲಿಂಗಯ್ಯ ಮಾತನಾಡಿ, ನಟ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಮಾಡಿರುವ ಸಾಮಾಜಿಕ ಸೇವೆಗಳು ಅವರು ಅಕಾಲಿಕವಾಗಿ ನಿಧನರಾದ ಬಳಿಕ ಇಡೀ ಜಗತ್ತಿಗೆ ಗೊತ್ತಾಯಿತು. ಪುನೀತ್ ರವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ರವರಂತೆಯೇ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ರವರ ಹೆಸರಿನಂತೆಯೇ ಪುನೀತ್ ರಾಜ್ಕುಮಾರ್ ರವರ ಹೆಸರು ಸದಾ ಸದಾ ಪ್ರಚಲಿತವಾಗಿರುತ್ತದೆ ಎಂದರು. ಸ್ವಾಮಿ, ನಾವು 5 ವರ್ಷದಿಂದ ಕಂಟಿನ್ಯೂ ಆಗಿ ನಮ್ಮ ಕೆರೆಕತ್ತೂರು, ಆಲದಹಳ್ಳಿ, ಮಾರ್ತಿನಗರ ಗ್ರಾಮಸ್ಥರೆಲ್ಲ ಸೇರಿ ಅದರೊಳಗೆ ವಿಶೇಷವಾಗಿ ನಮ್ಮ ಅಪ್ಪಯ್ಯ ಅಂತ ಇದು ಅವರು ಈ ಹಬ್ಬ ಬಂತು ಅಂದರೆ ಮಲಗಲ್ಲ ಅವರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 51ನೇ ಹುಟ್ಟುಹಬ್ಬ ಆಚರಣೆ ಹಾಗೂ 50 ಕೆಜಿ ಬಿರಿಯಾನಿ, ಪಲಾವ್, ಕೇಕ್ ವಿತರಣೆ ನಡೆಯಿತು. ಇವತ್ತಿನ ದಿವಸ ಕರ್ನಾಟಕದಲ್ಲಿ ಮಹತ್ವವಾದ ದಿವಸ. ಇವತ್ತಿನ ದಿವಸ ಯಾಕೆ ಅಂತಂದರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ 17ನೇ ತಾರೀಕು 1975ನೇ ಇಸ್ವಿನಲ್ಲಿ ಜನಿಸಿದ್ರು. ಇವತ್ತು 52ನೇ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಹಾಲಿನ ಡೇರಿ ಅಧ್ಯಕ್ಷ ಆಲದಹಳ್ಳಿ ವೆಂಕಟೇಶ್, ಕಾರ್ಯಕ್ರಮದ ಅರ್ಚಕರಾದ ರಂಗನಾಥ್, ಆಯೋಜಕರಾದ ಗಂಗಮ್ಮ, ಸಿದ್ದಗಂಗಯ್ಯ, ರವೀಂದ್ರ, ಸಂತೋಷ್, ಗ್ರಾಮಸ್ಥರಾದ ಮಂಜುನಾಥ್, ಮಂಜಣ್ಣ, ವಾಸು, ಶಾಲಾ ವಿದ್ಯಾರ್ಥಿಗಳು ಇನ್ನಿತರರು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ
ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಗಂಗಾ ಭವಾನಿ ದೇವಿಯ 71ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಗಂಗಾ ಭವಾನಿ ಅಮ್ಮನವರ ಗಂಗಾ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು. ಗ್ರಾಮ ದೇವತೆ ಶಕ್ತಿ ದೇವತೆ ಎಂದು ಹೆಸರುವಾಸಿಯಾಗಿರುವ ಗಂಗಾ ಭವಾನಿ ಅಮ್ಮನವರ ಜಾತ್ರೆಯನ್ನು ಕಳೆದ 70 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷದಂತೆ ಸೋಮೇನಹಳ್ಳಿ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಜಾತ್ರೆಯ ಅಂಗವಾಗಿ ದೇಗುಲ ಹಾಗೂ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಪೂಜೆ ನಡೆಯಿತು. ಬೆಳಗ್ಗೆಯಿಂದಲೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಜಾತ್ರೆಯ ಅಂಗವಾಗಿ ಸೋಮೇನಹಳ್ಳಿ ಗ್ರಾಮದ ಗ್ರಾಮ ದೇವತೆಗಳಾದ ಸಪ್ಪಲಮ್ಮ ದೇವಿಗೆ, ಗಂಗಾ ಭವಾನಿ ದೇವಿಗೆ ಹಾಗೂ ಚೌಡೇಶ್ವರಿ ದೇವಿಗೆ ಸಾವಿರಾರು ಜನ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಹೊತ್ತು ತಮ್ಮ ಹರಕೆಯನ್ನು ತೀರಿಸಿದರು. ಸೋಮೇನಹಳ್ಳಿಯಲ್ಲಿ ಗಂಗಾ ಭವಾನಿ ಭಕ್ತಿ ಮಂಡಳಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಜೂಜಾಡುತ್ತಿದ್ದ ಆರೋಪದಲ್ಲಿ ಪೊಲೀಸ್ ವಶದಲ್ಲಿದ್ದ ವ್ಯಕ್ತಿ ಠಾಣೆಯಲ್ಲಿ ಸಾವು. ಠಾಣೆ ಮುಂದೆ ಶವವಿಟ್ಟು ಕುಟುಂಬಸ್ಥರಿಂದ ಪ್ರತಿಭಟನೆ. ಸಾರಿಗೆ ಸಂಚಾರ ಉತ್ತಮಗೊಳಿಸುವ ಕನಸು ನನಸು. ಕೈಲಾಸಗಿರಿ ನಗರ ಸಾರಿಗೆ ಬಸ್ಗಳಿಗೆ ಚಿಂತಾಮಣಿಯಲ್ಲಿ ಚಾಲನೆ ನೀಡಿ ಸಚಿವ ಡಾಕ್ಟರ್ ಎಂ ಸುಧಾಕರ್ ಹೇಳಿಕೆ. 5 ದಿನಗಳಿಂದ ಡಿಸಿ ಕಚೇರಿ ಮುಂದೆ ಹೂಡಿರುವ ಗುಡಾರದಲ್ಲೇ ಯುಗಾದಿ ಹೊಸ ತುಡುಕು ಆಚರಣೆ. ರೈತ ವೇದಿಕೆಯಲ್ಲಿ ನೃತ್ಯ ಮಾಡಿ ಸಾಥ್ ನೀಡಿದ ರೈತ ಮಕ್ಕಳು. ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿರುವ ಗೋಡನ್ಗಳ ಮೇಲೆ ತಹಸೀಲ್ದಾರ್ ಸಿಗ್ಬತುಲ್ಲಾ ನೇತೃತ್ವದಲ್ಲಿ ದಾಳಿ. 64 ಗ್ಯಾಸ್ ಸಿಲಿಂಡರ್ಗಳು ವಶಕ್ಕೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.